ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. 2025 ಬಂದಿದೆ. ಈ 2025ರಲ್ಲಿ ನ್ಯೂಮರಾಲಜಿ ಪ್ರಕಾರ, ಡೇಟ್ ಆಫ್ ಬರ್ತ್ ಪ್ರಕಾರ ಯಾರ್ಯಾರ್ದು ಈ ವರ್ಷ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಮೂಲಾಂಕ 1 ಅಂತ ಹೇಳ್ತೀವಿ. ಅಂದರೆ ಯಾರ್ಯಾರು 1, 10, 19, 28ನೇ ತಾರೀಕು ಹುಟ್ಟಿದಾರೋ ಅದು ಮೂಲಾಂಕ 1 ಅಂತ ಹೇಳ್ತೀವಿ. ಅಂದರೆ ಬರ್ತ್ ಡೇಟ್ ನಂಬರು ಅಂತಲೂ ಹೇಳ್ತಾರೆ, ಡ್ರೈವರ್ ನಂಬರ್ ಅಂತಲೂ ಹೇಳ್ತಾರೆ. ಈ ಮೂಲಾಂಕ 1 ಇರೋರ್ದು ಹೇಗಿದೆ ಲೈಫ್ ಅಂತ ಹೇಳಿದ್ರೆ, 2025 ಅಂದರೆ ಮಂಗಳ ಗ್ರಹ ಅಂತ ಹೇಳ್ತೀವಿ. 2, 0, 2, 5 ಕೂಡಿದಾಗ 9 ಬರೋದ್ರಿಂದ ಅಂಕ 1 ಅಧಿಪತಿ ಸೂರ್ಯ ಆಗಿರೋದ್ರಿಂದ, ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹ ಎರಡೂ ಕೂಡ ಅಗ್ನಿ ತತ್ವ ಇರೋದ್ರಿಂದ ಎರಡೂ ಕೂಡ ಫೈರಿ ಪ್ಲ್ಯಾನೆಟ್ ಅಂತ ಹೇಳ್ತೀವಿ. 2025ರಲ್ಲಿ ನಿಮ್ಮ ಎನರ್ಜಿ ಭಾಳ ಇರುತ್ತೆ. ನೀವು ಸರಿಯಾಗಿ ಉಪಯೋಗಿಸಿದರೆ ಭಾಳ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ತೊಂದರೆನೂ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮನಸ್ತಾಪ ಆಗುವ ಚಾನ್ಸ್ ಇದೆ. ಹಾಗೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಕೂಡ ಮಾತಿನಿಂದ ಸ್ವಲ್ಪ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಹಾಗೆ ನೀವು ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಮಾಡ್ತಿದ್ದೀರಾ ಅಂದರೆ ಅಲ್ಲೂ ಕೂಡ ನಿಮ್ಮ ಅಧಿಕಾರಿ ಜೊತೆ ನಿಮಗೆ ಕಿರಿಕಿರಿ ಆಗ್ಬೋದು. ಜಾಬ್ ಮತ್ತು ಬಿಸ್ನೆಸ್ನಲ್ಲಿ ಕೂಡ ಸ್ವಲ್ಪ ಅಪ್ ಡೌನ್ಸ್ ಇರುತ್ತೆ. ನಿಮಗೆ 2025 ಸೆಪ್ಟೆಂಬರ್ವರೆಗೆ ಆ್ಯಾವ್ರೇಜ್ ಆಗಿರುತ್ತೆ. ಸೆಪ್ಟೆಂಬರ್ ನಂತರ 2026ರಲ್ಲಿ ನಿಮಗೆ ಅತ್ಯಂತ ಸುವರ್ಣ ಕಾಲ ಅಂತ ಅನ್ಬೋದು. ಸೆಪ್ಟೆಂಬರ್ ನಂತರ ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ರೂ ಅವಾಗಿಂದ ಸ್ಟಾರ್ಟ್ ಮಾಡಿದರೆ ಭಾಳ ಒಳ್ಳೆಯದು. 2025ರಲ್ಲಿ ನಿಮಗೆ ತುಂಬ ಫೇವರೇಬಲ್ ಮಂತ್ ಯಾವುದಂದರೆ ಜನವರಿ, ಏಪ್ರಿಲ್, ಜುಲೈ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್. ಈ ತಿಂಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ಆದರೆ ಆಗಸ್ಟ್ನಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಎನರ್ಜಿ ಹೈ ಇರೋದ್ರಿಂದ ನಿಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಇದರಿಂದ ನೀವು ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ, ಹಾಗೆ ಪ್ರಾಪರಾಗಿ ವ್ಯಾಯಾಮ ಲಿಮಿಟಾಗಿ ಮಾಡಿ. ಲವ್ ಮ್ಯಾರೇಜ್ ಮಾಡಬೇಕು ಅನ್ನೋರು ಈ ವರ್ಷ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇಯರ್ ಅಂದರೆ 2026ರಲ್ಲಿ ಶುಭ ಆಗುತ್ತೆ. ಆವಾಗ ಮದುವೆ ಆಗೋ ಚಾನ್ಸಸ್ಸು ಇದೆ ಮತ್ತು ಆ ಟೈಮಲ್ಲಿ ಮದುವೆ ಆದರೂ ಒಳ್ಳೆಯದು ಕೂಡ. ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಒಂದು ಗ್ಲಾಸ್ ನೀರು ತಗೊಳ್ಳಿ, ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಇಟ್ಟು ರಾತ್ರಿ ಮಲಗಿ. ನೆಕ್ಸ್ಟ್ ಡೇ ಬೆಳಗ್ಗೆ ಆ ನೀರು ತೆಗೆದು ಯಾವುದಾದ್ರೂ ಹೊರಗಡೆ ಗಿಡದಲ್ಲಿ ಹಾಕಿ. ಆದರೆ ನೀವು ತುಳಸಿ ಗಿಡ, ಅರಳಿ ಗಿಡ ಅಥವಾ ಬಾಳೆ ಗಿಡ, ನೀವು ಪೂಜೆ ಮಾಡೋ ಗಿಡಗಳಿಗೆ ಮಾತ್ರ ಹಾಕಬೇಡಿ. ಈ ನೀರು ಬೇರೆ ಯಾವುದರ ಗಿಡಗಳಿಗೆ ಹಾಕಿ. ಜೊತೆಯಲ್ಲಿ ಮಂಗಳವಾರ ದಿನ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಮತ್ತು ಒಂದು ತಾಮ್ರದ ಲೋಟ ತಗೊಂಡು ಅದರಲ್ಲಿ ನೀರು ತುಂಬಿಟ್ಟು ಅದರ ಮೇಲೆ ಕೈ ಮುಚ್ಚಿಬಿಟ್ಟು ಅಥವಾ ಕೈ ಇಟ್ಬಿಟ್ಟು ಆ ಒಂದು ಹನುಮಾನ್ ಚಾಲೀಸ್ ಹೇಳಿ 7 ಟೈಮ್ಸ್ ಹೇಳಬೇಕು. ಚಾಲೀಸ ಹೇಳಿದ ಮೇಲೆ ಈ ನೀರು ನೀವು ಕುಡಿದರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಲಾಭವೂ ಆಗುತ್ತೆ. ಹಾಗೆ ಜೊತೆಗೆ 7 ಚಕ್ರಾಸ್ ಬ್ರಾಸ್ಲೆಟ್ ವೇರ್ ಮಾಡಿ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವರ್ಷ 2025ರಲ್ಲಿ ಮೂಲಾಂಕ 2 ಬಗ್ಗೆ ಹೇಳಬೇಕು ಅಂದರೆ, ಡೇಟ್ ಆಫ್ ಬರ್ತ್ ಯಾರ್ಯಾರ್ದು 2, 11, 20, 29ನೇ ತಾರೀಕು ಹುಟ್ಟಿದಾರೋ ಅವ್ರದ್ದು ಮೂಲಾಂಕ 2 ಅಂತ ಹೇಳ್ತೀವಿ. ಅಥವಾ ನಾವು ಬರ್ತ್ ಡೇಟ್ ನಂಬರು ಅಂತಲೂ ಹೇಳ್ಬೋದು, ಅಥವಾ ಡ್ರೈವರ್ ನಂಬರ್ ಅಂತಲೂ ಹೇಳ್ತಾರೆ. 2 ಅಂದರೆ ಚಂದ್ರಮ ಅಂತ ಹೇಳ್ತೀವಿ, 9 ಅಂದರೆ ಮಂಗಳ. ಇದರಿಂದ 2, 9 ಕಾಂಬಿನೇಷನ್ ಬರುವುದರಿಂದ 2025 ವರ್ಷ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಏನೇ ಕೆಲಸಗಳು ಪೆಂಡಿಂಗ್ ಇದೆನೋ ಅದು ಡಿಲೇ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಆ ಕೆಲಸ ಕಂಪ್ಲೀಟ್ ಮಾಡುವ ಟೈಮ್ ಇದು. ಈ 2025 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಇದರಿಂದ ತೊಂದರೆ ಆಗುತ್ತೆ. ಈ ವರ್ಷ ಎಫರ್ಟ್ ಹಾಕಿದರೆ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ಕೆಲಸ ಆಗದೇ ಇದ್ದಾಗ, ಸಕ್ಸಸ್ ಆಗದೇ ಇದ್ದಾಗ ಇರುವುದಕ್ಕೆ ನೀವು ಸ್ವಲ್ಪ ಆತಂಕ ಆಗ್ತೀರಾ, ಡಿಪ್ರೆಷನ್ ಆಗುತ್ತೆ, ಒಂಟಿತನ, ನೆಗೆಟಿವಿಟಿ ಫೀಲ್ ಆಗುತ್ತೆ. ವಿಷಯದಲ್ಲಿ ಇಲ್ಲಿಯವರೆಗೆ ನೀವೇನು ಸೇವಿಂಗ್ ಮಾಡಿದ್ದೀರೋ ಅದೆಲ್ಲ ಖರ್ಚಾಗುವ ಚಾನ್ಸ್ ಇದೆ. ಆದ್ದರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದರೆ ಒಳ್ಳೆಯದು. ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಒಂದಲ್ಲ 2 ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದು. ಭಾಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ಒಳ್ಳೆಯದು. ಹಾಗೆ ನೀವು ಯಾವುದೇ ಪೆಂಡಿಂಗ್ ಕೆಲಸ ಇಟ್ಕೊಂಡಿದ್ದೀರೋ ಈ ವರ್ಷದಲ್ಲಿ ಅದು ಮಾಡಿ ಮುಗಿಸಿದ್ರೆ ಭಾಳ ಒಳ್ಳೆಯದು. ಆದರೆ ಹೊಸದಾಗಿ ಯಾವುದು ಸ್ಟಾರ್ಟ್ ಮಾಡದೇ ಇರಿ. ಈ 2025ರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ ಮಾಡ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಚಾನ್ಸಸ್ ಇದೆ. ಹಾಗೆ ನಿಮಗೆ ಸ್ವಲ್ಪ ಆತಂಕ, ಡಿಪ್ರೆಷನ್ ಆಗೋ ಚಾನ್ಸಸ್ ಕೂಡ ಇದೆ. ಎಮೋಷನ್ ಆಗಬೇಡಿ. ಆದಷ್ಟು ನಿಮ್ಮ ಆರೋಗ್ಯ ಕಡೆ ಗಮನ ಇಡಿ. ಮದುವೆ ಆಗಬೇಕು ಅಂತ ಏನಾದ್ರು ಯೋಚನೆ ಮಾಡಿದರೆ ಡಿಲೇ ಆಗ್ಬೋದು, ಅಥವಾ ಈ ವರ್ಷ ಡಿಲೇ ಮಾಡಿದರೆ ಒಳ್ಳೆಯದು. 2026ರಿಂದ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಮದುವೆ ಬಗ್ಗೆ ಯೋಚನೆ ಮಾಡಿದರೂ ಕೂಡ ಒಳ್ಳೆಯದು. ಉಪಾಯ ಏನು ಮಾಡಬೇಕು ಅಂತ ಹೇಳಿದರೆ, ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಪ್ರತಿ ಭಾನುವಾರ ಮಾಡಿದರೆ ಒಳ್ಳೆಯದು. ಜೊತೆಗೆ ವೈಟ್ ಸ್ಟೋನ್ ಅಂದರೆ ಮೂನ್ ಸ್ಟೋನ್ ಬ್ರಾಸ್ಲೆಟ್ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.
ಸ್ನೇಹಿತರೆ, ಈಗ ಮೂಲಾಂಕ 3 ಬಗ್ಗೆ ಹೇಳೋಣ. ಯಾರ್ಯಾರು 3, 12, 21, 30ನೇ ತಾರೀಕು ಹುಟ್ಟಿದಾರೋ ಅವ್ರದ್ದು ಮೂಲಾಂಕ 3 ಅಂತ ಹೇಳ್ತೀವಿ. ಅಂದರೆ ಬರ್ತ್ ಡೇಟ್ ನಂಬರ್ ಅಂತಲೂ ಹೇಳ್ತಾರೆ, ಹಾಗೆ ಡ್ರೈವರ್ ನಂಬರ್ ಅಂತಲೂ ಹೇಳ್ತಾರೆ. ನ್ಯೂಮರಾಲಜಿ ಪ್ರಕಾರ ಯಾರ್ಯಾರು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿದಾರೋ 2025 ಹೇಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ನಿಮಗೆ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ನೀವೇನೇನು ಅಂದ್ಕೊತೀರ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ತುಂಬ ಪಾಸಿಟಿವ್ ಆಗಿ ಮತ್ತು ಎನರ್ಜೆಟಿಕ್ ಆಗಿರ್ತೀರ. ನಿಮಗೆ ಸ್ನೇಹಿತರು, ಕುಟುಂಬದವರಿಂದ ಸಹಾಯನೂ ಸಿಗುತ್ತೆ. ಹಾಗೆ ಅವ್ರು ಮಾಡಿರೋ ಸಹಾಯ ಕೂಡ ಈ ವರ್ಷದಲ್ಲಿ ಮರಿಬೇಡಿ. ಅವ್ರ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಕೂಡ ಈ ವರ್ಷ ಟೈಮ್ ಕೊಡಿ. ನಿಮಗೆ ಶತ್ರುಗಳಿದ್ದರೆ ಅವರು ಕೂಡ ನಿಮ್ಮಿಂದ ದೂರ ಆಗ್ತಾರೆ, ಅವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಹಾಗೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮಗೆ ಒಂದು ಒಳ್ಳೆಯ ಸಲಹೆ ಕೊಟ್ಟು ಹೋಗ್ತಾರೆ. ಇದರಿಂದ ನಿಮಗೆ ಬಹಳ ಒಳ್ಳೆಯ ಲಾಭವೂ ಆಗುತ್ತೆ. ಅವರ ಒಪಿನಿಯನ್ ನೀವು ತಗೊಂಡು ಈ ವರ್ಷದಲ್ಲಿ ನೀವು ಅವ್ರ ಒಪಿನಿಯನ್ ತೊಗೊಂಡು ನೀವೇನಾದ್ರು ವರ್ಕ್ ಮಾಡಿದರೆ ನಿಮಗೆ ತುಂಬ ಲಾಭ ಆಗುತ್ತೆ. ನಿಮಗೆ ಒಬ್ಬ ಮಗ ಇದ್ದರೆ ಮಗನ ಬಗ್ಗೆ, ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಇದು ಒಂದೇ ನಿಮಗೆ ನೆಗೆಟಿವ್ ಪಾಯಿಂಟ್ ಈ ವರ್ಷ ಬರೋದು. ಇದು ಬಿಟ್ಟರೆ ನಿಮಗೆ 2025ರಲ್ಲಿ ನಿಮಗೆ ಬಹಳ ಒಳ್ಳೆ ಟೈಮ್, ಏಕೆಂದರೆ 369 ಕಾಂಬಿನೇಷನ್ ಬರೋದ್ರಿಂದ ನೀವು ಟೈಗರ್ ಐ ಕ್ರಿಸ್ಟಲ್ ವೇರ್ ಮಾಡೋದ್ರಿಂದ ನಿಮಗೆ ಅಪಾರ್ಚುನಿಟಿ ಕೊಡುತ್ತೆ ಮತ್ತು ಡಿಸಿಪ್ಲಿನ್ ಆಗಿ ಇಡ್ತೀರ. ಹಾಗೆ ಚಾರ್ಜ್ ಮಾಡಿ ವೇರ್ ಮಾಡಿದರೆ ಭಾಳ ಒಳ್ಳೆಯದು. ಇದರ ಜೊತೆಗೆ ನೀವು ಎಲ್ಲೋ ಸಿಟ್ರಿನ್ ಬ್ರಾಸ್ಲೆಟ್ ಕೂಡ ವೇರ್ ಮಾಡಿ, ಇದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನೇ ಕ್ರಿಸ್ಟಲ್ ವೇರ್ ಮಾಡಿದರೂ ಕೂಡ ಚಾರ್ಜ್ ಮಾಡಿ ವೇರ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಗುರುವಾರ ದಿನ ಕಡಲೆಕಾಳು ತೊಗೊಂಡು ಹಸುವಿಗೆ ಕೊಡಿ. ನಿಮಗೆ ಅಲ್ಲಿ ಹಸುವಿಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಯಾವುದರ ದೇವಸ್ಥಾನದಲ್ಲಾದರೂ ಕೊಡಿ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ. ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.